ನಿಮ್ಮ ಹೆಸರು? ಅನಂತಮೂರ್ತಿ. ಸರ್, ಏನು ಮಾಡ್ಕೊಂಡಿದ್ದೀರಿ? ಅಲ್ಲಿ ಶೃಂಗೇರಿ ಬಸ್ ಸ್ಟ್ಯಾಂಡ್ ಖಾಸಗಿ ಬಸ್ ಏಜೆಂಟರು. ಒಂದು 35 ವರ್ಷ ಆಯಿತು. ಇಲ್ಲಿ ಸಮಸ್ಯೆ ಬಗ್ಗೆ ಹಿಂದಿನಿಂದ ಹೇಳ್ತಾ ಇದ್ದೀವಿ. ಎಲ್ಲ ಮೀಡಿಯಾಗಳಲ್ಲಿ ಹೇಳಿದ್ರು ಯಾವುದೇ ರೀತಿಯ ಕೆಲಸಗಳು ನಡೀತಾ ಇಲ್ಲ, ಯಾರನ್ನೂ ದೂರ ಹಂಗಿಲ್ಲ. ಅಲ್ಲಿ ಮೂಲವಾಗಿ KSRTC ಇದೆ, TC ಅವರು ಇದ್ದಾರೆ, ಡಿಪೋ ಮ್ಯಾನೇಜರ್ ಬರ್ತಾರೆ, ಎಲ್ಲರೂ ಬರ್ತಾರೆ. ಒಂದು ಬೋರ್ಡ್ ಸಮೇತ ಹಾಕ್ಲಿಲ್ಲ. ಯಾವ ಬಸ್ ಎಷ್ಟೊತ್ತಿಗೆ ಹೋಗುತ್ತೆ, ಆ ಶಕ್ತಿ ಯೋಜನೆಯವ್ರು ಬಂದು ಒದ್ದಾಡೋದು ನೋಡಿದ್ರೆ ನಮ್ಮ ಹತ್ರ ಬಂದು ಕೇಳ್ತಾರೆ. ಅವ್ರು ಯಾರು ಒಬ್ಬರು TC ಅವರು ಇರೋದಷ್ಟೇ, ಮೇಂಟೆನೆನ್ಸ್ ಏನೂ ಇಲ್ಲ ಶೃಂಗೇರಿಯಲ್ಲಿ. ಒಂದು ಸಂಸ್ಥೆಯಾಗಿ ಒಂದು ಬೋರ್ಡ್ ಇದು ನೋಡಿಬೇಕಾರೆ ಆ ಕಡೆಯಲ್ಲಿ KSRTC ಅವ್ರದ್ದು ಯಾವುದೇ ವ್ಯವಸ್ಥೆ ಇಲ್ಲ ಇಲ್ಲಿ. ಖಾಲಿ ಬಸ್ಗಳು ಬರ್ತಾವೆ ಹೋಗ್ತವೆ, ಯಾರು ಕೇಳಿದ್ರೆ ಯಾರು ಉತ್ತರ ಕೊಡಲಿಕ್ಕೆ ಇಲ್ಲ ಇಲ್ಲಿ. ಮತ್ತು ನಮ್ಮ ಇದರ ಪ್ರಕಾರ ಇಲ್ಲಿ ಶೃಂಗೇರಿ ಬಸ್ ಸ್ಟ್ಯಾಂಡು ಕಟ್ಟಿದ ಮೇಲೆ ಒಂದು ಚೂರು ರಿಪೇರಿ ಇಲ್ಲ. ಪಾರಿವಾಳಗಳು ಬರ್ತವೆ, ಕಸ್ಟಮರಲ್ಲಿ ಕೂತಿರ್ತಾರೆ ಎಲ್ಲ ಪ್ಯಾಸೆಂಜರ್ಗಳು, ಅವ್ರ ಮೈ ಮೇಲೆಲ್ಲ ಇಕ್ಕೆ ಬೀಳ್ತಿರುತ್ತೆ. ಆಮೇಲೆ ಇಲ್ಲಿ ಮೇಲ್ಗಡೆ ಲಾಡ್ಜ್ ಅಂತೇಳಿ ಮಾಡಿದ್ದಾರೆ, ಅದು ವಾಟರ್ ಟ್ಯಾಂಕ್ ಥರ ಆಗಿ ಎಲ್ಲ ಸೋರ್ತದೆ. ಒಳಗಡೆ ಬೇಕಾದ್ರೆ ನೋಡಿ, ಅಲ್ಲಿ ಇಡೀ ಬಸ್ ಸ್ಟ್ಯಾಂಡ್ ಒಳಗೆ ನೀರು ಬರ್ತಾ ಇದೆ, ಎಲ್ಲ ಕಡೆ ಸೋರ್ತದೆ. ಹೇಳಿದ ಕೂಡಲೇ ಮಳೆ ಕಡಿಮೆ ಆದರೂ ಮಾಡ್ತೀನಿ ಅಂತೇಳಿ ಇಷ್ಟು ವರ್ಷದಿಂದ ಹೇಳ್ತಿದ್ದಾರೆ. ಮಳೆ ಕಡಿಮೆ ಆದಾಗ ಯಾವುದೇ ಕಾಮಗಾರಿ ಮಾಡ್ತಾ ಇಲ್ಲ. ಮತ್ತು ಸ್ವಚ್ಛತೆ ಬಗ್ಗೆನೂ ಅಷ್ಟೇ, ಇಲ್ಲಿ ಸ್ವಚ್ಛತೆ ಬಗ್ಗೆ ಶಕ್ತಿ ಯೋಜನೆಯವರು ಟಾಯ್ಲೆಟಿಗೆ ಹೋಗಲ್ಲ, ಇಲ್ಲ ಹೋಗ್ಬಿಟ್ಟೆಲ್ಲ ಗಲೀಜು ಮಾಡ್ತಾರೆ ಬಸ್ಸಿನಲ್ಲೆಲ್ಲ, ಯಾವುದು ಇದಿಲ್ಲ. ಮತ್ತು ರಕ್ಷಣೆ, ಮಹಿಳೆಯರು ರಾತ್ರಿ 9 ಗಂಟೆ ಬಸ್ಸಿಗೆ ಹೋಗ್ಲಿಕ್ಕೆ ಎಲ್ಲರೂ ಕಾಯ್ತಾ ಕೂತ್ಕೊಂಡಿದ್ರು ಶೃಂಗೇರಿ ಬಸ್ ಸ್ಟ್ಯಾಂಡಲ್ಲಿ. ಪಕ್ಕದಲ್ಲಿರೋ ವೈನ್ ಸ್ಟೋರ್ಗೆ ಎಣ್ಣೆ ಕುಡ್ಕೊಂಬಂದು ಬೇರೆಯವ್ರು ಗಲಾಟೆ ಮಾಡ್ತಾರೆ, ಯಾರೊಬ್ಬರು ಇಲ್ಲಿ ಬರೋದಿಲ್ಲ. ರಕ್ಷಣಾ ವ್ಯವಸ್ಥೆಯಲ್ಲಿ ಶೃಂಗೇರಿ ಬಸ್ ಸ್ಟ್ಯಾಂಡಲ್ಲಿ ಯಾರು ಗಲಾಟೆ ಮಾಡಿದ್ರು ಇಲ್ಲ, ಯಾವುದಕ್ಕೂ ವ್ಯವಸ್ಥೆನೇ ಇಲ್ಲ ಶೃಂಗೇರಿ. ಇಲ್ಲಿ ವ್ಯವಸ್ಥೆಗಳನ್ನು ಹಲವು ಬಾರಿ ಹೇಳಿದ್ದೀವಿ ಮೀಡಿಯಾಗಳಲ್ಲಿ, ನಿಮ್ಮಲ್ಲೂ ಹೇಳ್ತಿದ್ದೀವಿ ಅಷ್ಟೇ. ಪ್ರಯೋಜನ ಏನೂ ಇಲ್ಲ ಅಂತ ಕಾಣುತ್ತೆ, ಯಾಕೆಂದರೆ ಯಾವುದ್ರ ಬಗ್ಗೆನೂ ಅಧಿಕಾರಿಗಳು ತಲೆ ಕೆಡಿಸ್ಕೊಳ್ಳಲ್ಲ. ಸರ್, ಇಲ್ಲಿ ಇರುವಂಥದ್ದು, ಇಲ್ಲಿ ಸಂಜೆ ಹೊತ್ತು ಒಂದು CC ಕ್ಯಾಮ್ರಾ ಬೇಕು ಅಂತ ಹೇಳಿ ಕೇಳ್ತಿದ್ದಾರೆ. CC ಕ್ಯಾಮ್ರಾ ಹಲವು ಬಾರಿ ಹೇಳಿದ್ದೀವಿ. ಯಾವುದೇ ಇದರಲ್ಲಿ ಪ್ರೈವೇಟ್ನವ್ರಿಗೆ ಹಾಕ್ಸಿ ಅಂತ ಹೇಳ್ತಾರೆ ಬಿಟ್ಟರೆ ಇವರು ಯಾವುದೇ ಸೂಚನಾ ಫಲಕಗಳು ಇಲ್ಲ. ಬಸ್ಗಳು ಯಾವ ಪ್ಲಾಟ್ಫಾರ್ಮಲ್ಲಿ ಯಾವ ಬಸ್ ನಿಲ್ತದೆ ಎಂಬ ಸೂಚನಾ ಫಲಕಗಳನ್ನು ಹಾಕಿಲ್ಲ. ಇಲ್ಲಿ ಸೀಟ್ಗಳಿತ್ತು, ಸೀಟ್ಗಳನ್ನು ಸ್ಟೀಲ್ ಸೀಟ್ಗಳು ಮುರಿದೋಗಿದೆ ಅಂತ ತಗೊಂಡು ಹಾಕಿದರೆ ಬೇರೆ ಸೀಟ್ಗಳು ಹಾಕಿಲ್ಲ. ಈಗ ಬಂದರೆ ಗ್ರಾಹಕ ಯಾರು ಬರ್ತಾರೆ ಪ್ರಯಾಣಿಕರು, ಅವ್ರು ಕೆಲವೊಮ್ಮೆ ನಿಂತ್ಕೊಂಡು ಹೋಗಬೇಕು. ಇಲ್ಲಿ ರಾತ್ರಿ ಮತ್ತು ಹಗಲು ಕುಡ್ಕೊಂಡು ಮಲ್ಗೋರ ಸಂಖ್ಯೆ ಹೆಚ್ಚಾಗಿದೆ, ಜನಗಳಿಗೆ ಕೂತ್ಕೊಳ್ಳಿಕ್ಕೆ ಆಗ್ತಿಲ್ಲ. ಇಲ್ಲಿ ಬಂದು ಕೂತ್ಕೊಂಡು ಕೂಡಲೇ ಪಕ್ಕದಲ್ಲಿ ಬಂದು ಮಲ್ಕೊಳ್ತಾರೆ, ಎಣ್ಣೆ ಹಾಕೊಂಡ್ಬಂದು ಇಲ್ಲಿ ಫುಲ್ ಅವ್ರದ್ದೇ ಹವಾಳಿ ಬಿಟ್ಟರೆ ದಿವಸಕ್ಕೆ 5 ರಿಂದ 6 ಜನ ಮಲ್ಕೊಂಡಿರ್ತಾರೆ. ಇಲ್ಲಿ ಬರೋರಿಗೆ ಸೀಟ್ ಕಡಿಮೆ ಇದೆ, ಆ ಸೀಟಲ್ಲಿ ಅವ್ರಿಗೆ ಮಲ್ಕೊಂಡು ಇಲ್ಲೇ ವಾಂತಿ ಮಾಡ್ತಾರೆ, ಯಾರು ಕೇಳೋರಿಲ್ಲ ಶೃಂಗೇರಿ ಬಸ್ ಸ್ಟ್ಯಾಂಡಲ್ಲಿ. ಇನ್ನೂ ಒಂದು ವಿಷಯ ಇಲ್ಲಿ ಮುಖ್ಯವಾಗಿ ಅಂದರೆ, ಸಹಕಾರ ಸಾರಿಗೆ ಬಸ್ಸುಗಳು ಇಲ್ಲಿ ಒಂದು ನಿಯಮ ಇದೆ. RTO ರೂಲ್ಸ್ ಪ್ರಕಾರ ಇಲ್ಲಿ ಒಂದು ರೂಲ್ಸನ್ನು ಮಾಡಿದ್ದಾರೆ, ಒನ್ ವೇ ರೂಲ್ಸು. ಇಲ್ಲಿ ಆದಷ್ಟು ಸಹಕಾರ ಸಾರಿಗೆ ಬಸ್ಸುಗಳು ಏನು ಬರ್ತವೆ ತದ್ವಿರುದ್ಧವಾಗಿಯೇ ಹೋಗುವಂಥದ್ದು ಜಾಸ್ತಿ. ಹಾಗಾಗಿ ಅಲ್ಲಿ ಬಹಳಷ್ಟು ಪ್ರಯಾಣಿಕರು ಕಾಯ್ತಾ ಇರ್ತಾರೆ ಅನ್ನೋದೊಂದು ದೂರಿದೆ. ಹೌದೌದು, ಶೃಂಗೇರಿಯಲ್ಲಿ ಕೆಲವು ಬಸ್ಗಳು ಬಸ್ ಸ್ಟ್ಯಾಂಡ್ ಒಳಗೆ ಆ ಕಡೆ ಟೌನ್ ಒಳಗೆ ಹೋಗಲ್ಲ, ಹೊರಗಡೆಯಿಂದ ಹೋಗ್ತಿರ್ತವೆ. ಶೃಂಗೇರಿ ಮಠದ ಹತ್ರ ಮತ್ತು ವೆಲ್ಕಮ್ ಗೇಟು, ಕಟ್ಟೆಬಾಗಿಲು ಎಲ್ಲ ಕಡೆ ಜನಗಳು ಕಾಯ್ತಿರ್ತಾರೆ. ಇವರು ಈ ಕಡೆಯಿಂದ ಒಂದು ಬಸ್ ಹೋದ್ರೆ ಈ ಕಡೆ ಇನ್ನೊಂದು ಬಸ್ ಹೋಗ್ತಿರ್ತವೆ. ಶೃಂಗೇರಿ ಮಠದ ಹತ್ರ ಜನಗಳನ್ನು ಅಲ್ಲೇ ಬಿಟ್ಟು ಹೋಗ್ತಾರೆ ಗ್ರಾಹಕರು. ಆದಷ್ಟು ಈ ಒಂದು ಶೃಂಗೇರಿ ಕ್ಷೇತ್ರದಲ್ಲಿ ಅತಿ ಮುಖ್ಯವಾಗಿ ಬಸ್ಸಿನ ವ್ಯವಸ್ಥೆಗಳು ಕೂಡ ಸರಿಯಾಗಿ ಇರಬೇಕು. ಯಾಕಂದರೆ ಇಲ್ಲಿ ಟೂರಿಸ್ಟ್ಗಳು ಬರ್ತಾರೆ, ಹಾಗಾಗಿ ಜನಸಾಮಾನ್ಯರಿಗೆ ಇಲ್ಲಿ ಕೆಲಸಕ್ಕೆ ಬರುವಂತಹ ಯುವಕರು ಯುವತಿಯರೆಲ್ಲ ಇದ್ದಾರೆ. ಅವರು ಸಂಜೆ ಹೊತ್ತು ಮನೆಗೆ ಹೋಗ್ಬೇಕಂದ್ರೆ ಮುಖ್ಯವಾಗಿ 6 ಗಂಟೆ ಮೇಲೆ ಸಹಕಾರ ಸಾರಿಗೆ ಬಸ್ಗಳು ಏನಾಗ್ತದೆ ತದ್ವಿರುದ್ಧವಾಗಿ ಬಂದ ದಾರಿಯಲ್ಲೇ ಹಿಂತಿರುಗಿ ವಾಪಸ್ ಹೋಗೋದ್ರಿಂದ ಬಹಳಷ್ಟು ಜನರು ಇಲ್ಲಿ ಮುಂದೆ 3-4 ಸ್ಟಾಪ್ಗಳಿದ್ದಾವೆ. ಇಲ್ಲೇ ಒಂದು ದೇವಸ್ಥಾನ ಮುಂಭಾಗದಲ್ಲಿ ಒಂದು ಸ್ಟಾಪ್ ಇದೆ, ಅದು ಅಲ್ಲದೆ ಕಟ್ಟೆಬಾಗಿಲು, ಹಾಗೆ ಸಂತೆ ಮಾರ್ಕೆಟ್ ಹಾಗೂ ವೆಲ್ಕಮ್ ಗೇಟು, ಇಷ್ಟು ಸ್ಟಾಪ್ಗಳಿರ್ತವೆ. ಇಷ್ಟು ಸ್ಟಾಪ್ಗಳನ್ನು ಅವರು ಮೀರಿಬಿಟ್ಟು ಒಂದು ತದ್ವಿರುದ್ಧವಾದ ಒಂದು ದಾರಿಯಲ್ಲಿ ಅವರು ಡ್ರೈವ್ ಮಾಡ್ಕೊಂಡು ಹೋಗ್ತಾರೆ. ಯಾರಾದರೂ ಸಾರ್ವಜನಿಕರು ಅದನ್ನು ಕೇಳಕ್ಕೆ ಹೋದ್ರೆ ಅದನ್ನ ಉಡಾಫಿ ಮಾತಾಡ್ತಾರೆ ಅನ್ನೋದೊಂದು ಪ್ರಶ್ನೆನೂ ಕೂಡ ಬರ್ತಾ ಇದೆ. ಇದಕ್ಕೆ ಏನು ಈ ಸಂಬಂಧಪಟ್ಟ ಸಾರಿಗೆ ಇಲಾಖೆಗೆ ಸಂಬಂಧಪಟ್ಟಂತಹ ಶಾಸಕರಾಗಿರ್ಬೋದು ಅಥವಾ ಪಟ್ಟಣ ಪಂಚಾಯಿತಿಯ ಅಧ್ಯಕ್ಷರಾಗಿರ್ಬೋದು, ಸಂಬಂಧಪಟ್ಟ ಅಧಿಕಾರಿಗಳು ಆಗಿರ್ಬೋದು, ಈ ಸಾರಿಗೆ ಸಚಿವರಾಗಿರ್ಬೋದು, ಇದರ ಆದಷ್ಟು ಬೇಗ ಗಮನ ವಹಿಸಿ ಇದಕ್ಕೊಂದು ಸೂಕ್ತ ಪರಿಹಾರವನ್ನು ಕಂಡುಕೊಡ್ಬೇಕಂತೇಳಿ ಇಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ಇನ್ನು ಸಹಕಾರ ಸಾರಿಗೆ ಪರ್ಮಿಟ್ಗಳನ್ನು ಕೆಲವು KSRTC ಓಡಿಸ್ತಿದ್ದಾರೆ. ಏನು ಖಾಸಗಿ ಬಸ್ ಉಂಟು, ಖಾಸಗಿ ಬಸ್ ಹಿಂದೆ ಮುಂದೆ ಮಾತ್ರ ಓಡಿಸ್ತಿದ್ದಾರೆ. ಸಾರ್ವಜನಿಕರ ಅನುಕೂಲಕ್ಕೆ ಓಡಿಸ್ಬೇಕು ಅಂತ ಇವ್ರಿಗೆ ಮನೋಭಾವನೆ ಇದ್ದರೆ ಶೃಂಗೇರಿಯಿಂದ ತೆಕ್ಕೂರಿಗೆ ಹಿಂದೆ 8-10 ಟ್ರಿಪ್ ಹೋಗ್ತಿದ್ರು, ಒಂದು ಟ್ರಿಪ್ಪು ಹೋಗ್ತಿಲ್ಲ. ಅಲ್ಲಿ ಸಾರ್ವಜನಿಕರು ಇಲ್ವಾ ಹಾಗಾದರೆ ಎಂಬುದು ನಾನು ಕ್ವಶನ್ ಮಾಡ್ತೀನಿ. KSRTC ಅವ್ರ ಬಗ್ಗೆ ನಮ್ಗೆ ಯಾವುದೇ ಇದಿಲ್ಲ, ಅವರು ಒಳ್ಳೆ ಕೆಲಸನೇ ಮಾಡ್ತಿದ್ದಾರೆ. ಆದರೆ KSRTC ಅವರು ಯಾವ್ಯಾವ ವಿಭಾಗಕ್ಕೆ ಬಿಡಬೇಕು, ಬಿಲ್ಗದ್ದೆ ಮೇಲೆ ಕೊಪ್ಪ ಬಿಟ್ಟಿದ್ದಾರೆ, ಕಮ್ಮಡಿ ತೀರ್ಥದ ಮೇಲೆ ಬಿಟ್ಟಿದ್ದಾರೆ. ಶೃಂಗೇರಿ ಶಿವಮೊಗ್ಗ 10 ನಿಮಿಷ ಬಸ್ ಪ್ರೈವೇಟ್ನವರು ಇದ್ರು, ಮತ್ತಿದ್ದಾರೆ KSRTC ಬಿಟ್ಟಿದ್ದಾರೆ. ಬಿಡಲಿ, ಸಾರ್ವಜನಿಕರಿಗೆ ಅನುಕೂಲ ಆಗುತ್ತೆ. ಉಡುಪಿ ಲೈನ್ಗಳಲ್ಲೂ ಅಷ್ಟೇ ಬಸ್ಗಳು ಕರೆಕ್ಟಾಗಿ ವಾರದಲ್ಲಿ 5 ದಿವಸ ಬರ್ತದೆ, 2 ದಿವಸ ಬರಲ್ಲ. ಹಳೆ ಗಾಡಿಗಳನ್ನು ಕಳಿಸ್ತಿದ್ದಾರೆ. ಕೇಳಿದ್ರೆ ಬಸ್ ಇಲ್ಲ, ಬಸ್ ಡ್ರೈವರ್ ಇಲ್ಲ, ಅದಿಲ್ಲ ಕಾರಣ ಕೊಡ್ತಿದ್ದಾರೆ. ಶೃಂಗೇರಿಯಿಂದ ತೆಕ್ಕೂರಿಗೆ ಮುಖ್ಯವಾಗಿ ಒಂದೇ ಒಂದು ಬಸ್ ಇಲ್ಲ. ಶೃಂಗೇರಿ ತಾಲೂಕಲ್ಲಿ ಎಷ್ಟು ಜನ ಅಲ್ಲಿ ತೆಕ್ಕೂರಿಗೆ ಬಸ್ ಮೊದಲು ಓಡ್ತಾ ಇದ್ರು, 8-10 ಟ್ರಿಪ್ ಹೋಗ್ತಿದ್ರು ಸಹಕಾರ ಸಾರಿಗೆ ಇದ್ದಾಗ. ಒಂದು ಟ್ರಿಪ್ ಹೋಗ್ತಿಲ್ಲ. ಅಲ್ಲಿ ಸಾರ್ವಜನಿಕರಿಗೆ ಎಷ್ಟು ತೊಂದರೆ ಆಗ್ತಿದೆ, ಶಾಲಾ ಕಾಲೇಜು ಮಕ್ಕಳಿಗೆ ಎಷ್ಟು ತೊಂದರೆ ಆಗ್ತಿದೆ ಎಂಬುದನ್ನು ಯಾರು ಗಮನ ಹರಿಸಿದ್ದಾರೆ ಅಂತ ನಾನು ಕ್ವಶನ್ ಮಾಡ್ತೀನಿ. ಈಗ ನೋಡಿ, ಈ ವ್ಯಕ್ತಿ ಇಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾರೆ,
ಹಳ್ಳಿಗಳಲ್ಲಿ ಬಹಳಷ್ಟು 2-3 ಟ್ರಿಪ್ ಹೋಗ್ತಿದ್ದಂತಹ ಬಸ್ಸುಗಳು ಇವತ್ತು ಒಂದು ಟ್ರಿಪ್ ಕೂಡ ಇಲ್ಲ. ಶಾಲಾ ಮಕ್ಕಳಿಗೆ, ಕಾಲೇಜು ಮಕ್ಕಳಿಗೆ, ಹಾಗೆ ಕೆಲಸಕ್ಕೆ ಬರುವಂತಹ ವ್ಯಕ್ತಿಗಳಿಗೆ ತುಂಬಾ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿ ಹೇಳ್ತಿದ್ದಾರೆ. ಹಾಗೇನೆ ಇಲ್ಲೊಂದು KSRTC ಕಚೇರಿ ಇದೆ. ಈ ಕಚೇರಿ ಒಂದು ಹೆಸರಿಗೆ ಮಾತ್ರ ಕಚೇರಿ ಆಗಿದೆ. ಇಲ್ಲಿ ಸರಿಯಾಗಿ ಮಾಹಿತಿ ಇಲ್ಲ. ಹಾಗೇನೆ ಡಿಪೋ ಬಗ್ಗೆ ಮಾತಾಡ್ತಾರೆ. ಡಿಪೋ ನೋಡಿದ್ರೆ ಡಿಪೋ ಯಾವತ್ತೇ ಆಗುತ್ತೆ ಅನ್ನೋದು ಗೊತ್ತಿಲ್ಲ. ಇನ್ನು ಅದು ಆಗುತ್ತೆ ಅನ್ನೋದೊಂದು ಸಂಶಯ ಒಂದು ಪರಿಸ್ಥಿತಿಯಲ್ಲಿದೆ. ಡಿಪೋ ಆಗಿಂತನೂ ಮುಂಚೆ ಇರುವಂತಹ ಒಂದು ಪರಿಸ್ಥಿತಿ ವ್ಯವಸ್ಥೆಗಳು ಇಲ್ಲಿ ಸರಿಯಾಗಿಲ್ಲ ಅಂತೇಳಿ ಇಲ್ಲಿ ಕೇಳ್ಕೊಳ್ತಿದ್ದಾರೆ. ಆದಷ್ಟು ಬೇಗ ಇದಕ್ಕೆ ಸಚಿವರಾಗಿರ್ಬೋದು, ಜನಪ್ರತಿನಿಧಿಗಳಾಗಿರ್ಬೋದು, ಸಂಬಂಧಪಟ್ಟ ಅಧಿಕಾರಿಗಳಾಗಿರ್ಬೋದು, ಇವರಷ್ಟು ಜನ ಈ ಒಂದು ಜವಾಬ್ದಾರಿ ತಗೊಂಡು ಇದೊಂದು ಆದಷ್ಟು ಬೇಗ ಇದನ್ನ ಸರಿಪಡಿಸಿ ಕೊಡಬೇಕು ಅಂತೇಳಿ ಕೇಳ್ಕೊಳ್ತಿದ್ದೀವಿ. ಸದ್ಯ ಸ್ಥಿತಿಲಿ ಅಷ್ಟೇ ಉಂಟು. ಇದನ್ನ ಸರಿ ಮಾಡಲಿ, ಮುಂದೆ ಸಮಸ್ಯೆಗಳು ಹೇಳ್ಬೋದು. ಓಕೆ ಸರ್, ಧನ್ಯವಾದಗಳು. ಮೂರು ಸರಿ ಕರ್ಕೊಂಬಂದು ತೋರಿಸಿ ಮಳೆ ಬಂದ್ರೆ ಮಾತ್ರ ಬರ್ತಿದ್ದಿಲ್ಲ. ಮಳೆಗಾಲದಲ್ಲಿ ನಾವು ಪೇಂಟ್ ಹೊಡೆದ ಸಮೇತ ಉಳಿಸ್ಕೊಳತ್ತಲ್ಲ ಆ ಪರಿಸ್ಥಿತಿ. ಈಗಲೂ ನೋಡಿದ್ವಿ ಡಿಸೈನ್ ಹ್ಯಾಂಗ್ ಬಂದೀವಂತ ಬಿಡಿ 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 ಬಳಸ್ಕೊಂಡು. ಇವೆಲ್ಲ ಬೆಂಕಿ ಬರ್ತಿರುತ್ತೆ. ಹೌದು, ಸರ್, ನಿಮ್ಮ ಹೆಸರು? ಕುಮಾರಸ್ವಾಮಿ ಅಂತ. ಸರ್, ಏನು ಮಾಡ್ಕೊಂಡಿದ್ದೀರಿ? ನಾವು ಶೆಟ್ಟಿಂಗಲ್ಲಿ ಒಂದು ಪಾನಿಪುರಿ ಅಂಗಡಿ ಮಾಡ್ಕೊಂಡಿದ್ದೀವಿ. ಸರ್, ಈಗ ಬಸ್ ಸ್ಟ್ಯಾಂಡಲ್ಲಿ ಭಾಳಷ್ಟು ದೂರುಗಳು ಬರ್ತಾ ಇದ್ದಾವೆ. CC ಕ್ಯಾಮ್ರಾ ಇಲ್ಲ, ಕತ್ಲೆ ಆದರೆ ಮತ್ತೆ ಬಸ್ಸುಗಳು ಏನಾಗ್ತಾ ಇದೆ ಅಂದರೆ ಅವರು ಬಂದ ದಿಕ್ಕಿನಲ್ಲೇ ಹಿಂತಿರುಗಿ ಹೋಗ್ತಾರೆ. ಸಂಜೆ ಮೇಲೆ ಭಾಳಷ್ಟು ಯಾತ್ರಿಕರಿಗೆ, ಶಾಲೆ ಮಕ್ಕಳಿಗೆ, ಹಾಗೇನೆ ವಯಸ್ಸಾದವರಿಗೆ, ಹಿರಿಯರಿಗೆ, ಸ್ಥಳೀಯರಿಗೆ ಎಲ್ರಿಗೂ ತೊಂದರೆ ಆಗ್ತಾ ಇದೆ. ಕೆಲಸಕ್ಕೆಲ್ಲ ಈಗ ಪಟ್ಟಣ ಕೆಲಸಕ್ಕಂತ ಬರೋರಿಗೆ ಭಾಳಷ್ಟು ಜನರಿಗೆ ತೊಂದರೆ ಆಗುತ್ತೆ. ಆ ವಿಚಾರವಾಗಿ ಈಗ KSRTC ಬಸ್ನ ಡ್ರೈವರ್ ಹತ್ರ ಕೇಳಿದ್ರೆ ಅಥವಾ ಕಂಡಕ್ಟರ್ ಹತ್ರ ಕೇಳಿದ್ರೆ ಉಡಾಫಿಗಳನ್ನು ಮಾತಾಡ್ತಾರೆ ಅನ್ನೋದು ಒಂದು ದೂರುಗಳು ಬರ್ತಾ ಇದ್ದಾವೆ. ಸರ್, ಇದ್ರ ಬಗ್ಗೆ ಏನು ಹೇಳ್ತೀರಿ ನೀವು? ಶೃಂಗೇರಿಗೆ ಸರಿ ಸುಮಾರು 47 ಸಾರಿಗೆ ಬಸ್ಗಳು ಬರ್ತಾ ಇತ್ತು. ಪ್ರತಿ ಬಸ್ಗಳಲ್ಲಿ ಕೆಲವು ಬಸ್ಗಳು ಮಾತ್ರ ಮುಖ್ಯ ರಸ್ತೆ ಬರ್ತವೆ. ಈ ಕೆಲವು ಬಸ್ಸು ಹೈವೇಯಿಂದ ಆ ಕಡೆ ಮಸೀದಿ ಮುಖಾಂತರ ಹೋಗ್ತವೆ. ಇದರಿಂದ ಪೇಟೆಗೆ ಬಂದಂಥ ಸಾರ್ವಜನಿಕರಿಗೆ, ವಯೋವೃದ್ಧರಿಗೆ, ರೋಗಿಗಳಿಗೆ ತುಂಬ ತೊಂದರೆಯಾಗಿದೆ. ಕಾರಣ ಏನು ಅಂತ ಕೇಳಿದ್ರೆ, ಬಸ್ ಸ್ಟ್ಯಾಂಡ್ನಲ್ಲಿ ಅಲ್ಲಿ ಟ್ರಾಫಿಕ್ ಜಾಮು, ಪೊಲೀಸರು ಜಾಗ ಕ್ಲೀನ್ ಮಾಡಿಕೊಡೋದಿಲ್ಲ, ಸಾಗಾಣಿಕೆ ಸಂಚಾರಕ್ಕೆ ವ್ಯವಸ್ಥೆ ಮಾಡಿಕೊಡಲ್ಲ ಅಂತ ಒಂದು ದೂರು ಹೇಳ್ತಾರೆ. ಆದರೆ ವಾಸ್ತವಿಕ ಖಾಸಗಿ ಬಸ್ಗಳೇ, ದೊಡ್ಡ ದೊಡ್ಡ ಬಸ್ಗಳೇ ಮುಖ್ಯ ರಸ್ತೆಯಲ್ಲಿ ಬಂದರು, ಸರ್ಕಾರಿ ಬಸ್ಗಳು ಮಾತ್ರ ಬರೋಲ್ಲ. ಆಯಿತಾ? ಕೇಳಿದ್ರೆ ಉಡಾಪೆ ಮಾತು. 15 ರೂಪಾಯಿ ಇರೋ ದೂರಕ್ಕೆ ಬಸ್ ಸ್ಟ್ಯಾಂಡಿಗೆ ಹೋಗಿ ಪ್ರಯಾಣ ಮಾಡಬೇಕು ಅಂತದಲ್ಲಿ ಸರಿಸುಮಾರು 55 ರೂಪಾಯಿ ಖರ್ಚು ಬರುತ್ತೆ. ಈ ದುಬಾರಿ ಕಾಲದಲ್ಲಿ ಇದು ಜನರಿಗೆ ಭಾರಿ ತೊಂದರೆಯಾಗಿದೆ. ಎರಡನೇದು, ಪವಿತ್ರ ಯಾತ್ರಾ ಸ್ಥಳ ಶೃಂಗೇರಿಯಾಗಿದ್ದು, ಶೃಂಗೇರಿಯಿಂದ ಏನು, ಶೃಂಗೇರಿ ವಿಧಾನಸಭಾ ಕ್ಷೇತ್ರದಿಂದನೇ ಒಂದು ಧರ್ಮಸ್ಥಳಕ್ಕಾಗಲಿ, ಮಂಗಳೂರಿಗಾಗಲಿ, ಹೊರನಾಡಿಗಾಗಲಿ, ಶಿವಮೊಗ್ಗದಿಂದ ಮುಂದೆ ಹುಬ್ಬಳ್ಳಿ ಧಾರವಾಡಕ್ಕೆ ಹೋಗೋಕ್ಕಾಗಲಿ ಸರ್ಕಾರಿ ಬಸ್ಸಿನ ಸೌಲಭ್ಯ ಇರೋದಿಲ್ಲ. ಸ್ಥಳೀಯ ಶಾಸಕರಾದ ರಾಜೇಗೌಡರು ಅಧಿಕಾರಕ್ಕೆ ಬಂದು ಸರಿಸುಮಾರು 7-7.5 ವರ್ಷ ಆದರೂ ಇವತ್ತಿಗೂ ಇದರ ಬಗ್ಗೆ ಗಮನ ಮಾಡಿಲ್ಲ. ಅವ್ರ ಕೈ ವಿಷಯ ಕೇಳಿದ್ರೆ ಮುಂದೆ ಡಿಪೋ ಆಗುತ್ತೆ, ಡಿಪೋ ಆದಾಗ ಬರುತ್ತೆ, ಆವಾಗೆಲ್ಲ ವ್ಯವಸ್ಥೆ ಆಗುತ್ತೆ, ಗ್ರಾಮಾಂತರಕ್ಕೆ ಬಸ್ ಆಗುತ್ತೆ ಅಂತ. ನಮ್ಮ ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ಬಸರಿಕಟ್ಟೆ, ಬಾಳೆಹೊಳೆ,
ಮತ್ತು ಗ್ರಾಮಾಂತರ, ಮೇಗುಂದ, ಹೆಗ್ಗಾರಕೂಡಿಗೆ ಈ ಕಡೆ ಜನರಿಗೂ ಶಾಲಾ ಮಕ್ಕಳಿಗೆ ಎಲ್ಲ ಹೋಗಲಿಕ್ಕೆ ಬರಲಿಕ್ಕೆ ಸರ್ಕಾರಿ ಬಸ್ಸಿನ ವ್ಯವಸ್ಥೆ ಇರೋದಿಲ್ಲ. ಸರ್ಕಾರಕ್ಕೆ ತೆರಿಗೆ ನಾವು ಕಟ್ಟಿದ್ರೂ ಈ ಭಾಗದ ಜನರಿಗೆ ಸಾರಿಗೆ ವಂಚಿತ ಪ್ರದೇಶ ಆಗಿರುತ್ತೆ. ಸದರಿ ಶಾಸಕರು, ಅಧಿಕಾರಿಗಳು ಇದ್ರ ಬಗ್ಗೆ ಗಮನ ಹರಿಸಬೇಕು. ಅಲ್ಲದೆ ಮೈನ್ ರೋಡಿಗೆ ಬಸ್ ಯಾಕೆ ಬರಲ್ಲ ಅಂತ ಶೃಂಗೇರಿ ಪಟ್ಟಣ ಪಂಚಾಯಿತಿಯ ಬಸ್ ಸ್ಟ್ಯಾಂಡ್ನಲ್ಲಾಗಲಿ, ಬೇರೆ ಎಲ್ಲೂ ದೇವಸ್ಥಾನ ಹತ್ರ ಆಗಲಿ ಒಂದು ನಾಮಫಲಕ ಆಗಲಿ ಅಥವಾ ಮಾಹಿತಿ ಫಲಕ ಆಗಲಿ ಇರೋದಿಲ್ಲ. 47 ಬಸ್ ಬಂದರು ಶೃಂಗೇರಿಗೆ, ಎಲ್ಲಿಂದ ಎಲ್ಲಿಗೆ ಯಾವ ಸಮಯಕ್ಕೆ ಹೋಗುತ್ತೆ ಅನ್ನೋ ಒಂದು ಸೂಚನಾ ಫಲಕ ಸಹಿತ ಬಸ್ ಸ್ಟ್ಯಾಂಡ್ನಲ್ಲಿ ಹಾಕಿಲ್ಲ. ಇದ್ರ ಬಗ್ಗೆ ಉದಯವಾಣಿ ಇತರೆ ಪತ್ರಿಕೆಗಳಲ್ಲಿ ಬಂದರೂ ವಿಭಾಗೀಯ ನಿಯಂತ್ರಣಾಧಿಕಾರಿಗಳು ಇದ್ರ ಬಗ್ಗೆ ಯಾವುದೇ ಗಮನ ಹರಿಸಿರೋದಿಲ್ಲ. ಇದನ್ನು ಬೇಜವಾಬ್ದಾರಿ ಅಂತ ಹೇಳಬೇಕು, ಕರ್ತವ್ಯ ಲೋಪ ಅಂತ ಹೇಳಬೇಕು, ನಮಗಂತೂ ಗೊತ್ತಾಗ್ತಿಲ್ಲ. ಅದು ಏನೇ ಇದು ಸರಿಪಡಿಸಿ ಜನರಿಗೆ ಅನುಕೂಲ ಆಗಂಗೆ ಸಾರಿಗೆ ವ್ಯವಸ್ಥೆ ಮಾಡಿದ್ರೆ ಸಂಸ್ಥೆಗೂ ಲಾಭ, ಜನರಿಗೂ ಅನುಕೂಲ ಆಗುತ್ತೆ ಅಂತ ನನ್ನ ಇಷ್ಟ. ಸರ್, ಈಗ ನಾವು ನೋಡ್ದಂಗೆ ಬಸ್ ಸ್ಟ್ಯಾಂಡು ಕಟ್ಟಡ ಏನಿದೆ ಅದ್ರ ಬಗ್ಗೆ ತುಂಬ ದೂರುಗಳಿದೆ. ಒಂದು, ಅಲ್ಲಿ ಸುಣ್ಣ ಬಣ್ಣದ ವ್ಯವಸ್ಥೆ ಮಾಡದೆ ಭಾಳ ವರ್ಷ ಆಗಿದೆ. ಸೀಟುಗಳು ಅಲ್ಲಿ ನಾವು ನೋಡಿದಂಗೆ ಕಟ್ಟಡಗಳು ಏನು ಮಳಿಗೆಗಳಿದ್ದಾವೆ, ಆ ಮಳಿಗೆಗಳಲ್ಲಿ ಸೋರಿರೋದು, ಅಲ್ಲಿ ಏನಿದೆ ಆ ಸೋರಿರೋಂಥ ವ್ಯವಸ್ಥೆಗೆ ಅವರೇ ಆ ಮೀಟ್ರ್ಗಳೆಲ್ಲ ನೀರು ಹೋಗಿ ಅಲ್ಲಿ ಶಾರ್ಟ್ ಆಗಿ ಆ ಮೀಟ್ರ್ಗಳ ವ್ಯವಸ್ಥೆಗಳಿಗೂ ವೈರಿಂಗ್ಗಳೆಲ್ಲ ಸರಿ ಇಲ್ಲ. ಹಾಗೆಯೇ ಮತ್ತೆ ಅಲ್ಲಿ ಅವರು ಗೋಡೆಗಳೆಲ್ಲ ಚೆಂಡೆ ಆಗಿರೋದು, ಆ ನೀರಿನ ತೇವಾಂಶ ಕೂಡ ಹಾಗೇನೆ ಇದೆ. ಇದ್ರ ಬಗ್ಗೆ ಏನು ಹೇಳ್ತೀರಿ ಸರ್? ಅಲ್ಲಿ ಕತ್ಲೆ ಹೊತ್ತಿಗೂ CC ಕಂಬಗಳು ಬೇಕು. ಹೆಂಗಸರು ಮಕ್ಕಳೆಲ್ಲ ಬರ್ತಾರೆ ಸಂಜೆ ಹೊತ್ತು, ಕತ್ಲೆ, ದೀಪ ಕಂಬಗಳಿದ್ದಾವೆ, ವಿದ್ಯುತ್ ಕಂಬಗಳಿದ್ದಾವೆ, ಆದರೆ ವಿದ್ಯುತ್ ಬಲ್ಬ್ಗಳು ಇಲ್ಲ. ಅದಕ್ಕೆ ಕತ್ತಲೆಯಲ್ಲಿ ಯಾತ್ರಾರ್ಥಿಗಳು ಕಾದು ಕುಳಿತುಕೊಳ್ತಾರೆ ಅನ್ನೋದು ಇದೆ. ನೀವು ಕೇಳಿದ ವಿಷಯ ಸತ್ಯವಾಗಿದೆ. ಇದ್ರ ಬಗ್ಗೆ ಹಿಂದೆ ಶೃಂಗೇರಿ ಪಟ್ಟಣ ಪಂಚಾಯಿತಿಯ ಬಸ್ ಸ್ಟ್ಯಾಂಡ್ ನಿಲ್ದಾಣದಲ್ಲಿ ಚನ್ನರಾಯಪಟ್ಟಣ ಡಿಪೋದ ಬಸ್ಸು ರಾತ್ರಿ ತೆಂಗಿದ್ದ ಸಮಯದಲ್ಲಿ ಬಸ್ಸಿನಲ್ಲಿದ್ದ ಕಂಡಕ್ಟರ್ ಬಾಕ್ಸು ಮತ್ತು ಹಣ ಕಳ್ತನ ಆಗಿತ್ತು. ಆದರೂ ಕಂಪ್ಲೇಂಟ್ ಕೊಟ್ಟು ಎಲ್ಲ ಆದರೂ ಕೊನೆಗೆ ಟಿಕೆಟ್ ಬಾಕ್ಸ್ ಸಿಕ್ತು, ದುಡ್ಡು ಸಿಗಲಿಲ್ಲ. ಬಸ್ ಸ್ಟ್ಯಾಂಡ್ನಲ್ಲಿ ಒಂದು ಬಸ್ಸಿನ ಚಕ್ರ ಸರಿ ಮಾಡಬೇಕು ಅಂತ ಕಂಡಾಗಲೂ ಸಹ ಅಲ್ಲಿ ವಿದ್ಯುತ್ತಿನ ವ್ಯವಸ್ಥೆ ಇರೋದಿಲ್ಲ. ಬಸ್ ಸ್ಟ್ಯಾಂಡ್ ತುಂಬ ಕಂಬ ಇದೆ, ಆದರೆ ಯಾವುದೇ ಕಂಬದಲ್ಲೂ ದೀಪ ಆಗಲಿ ವ್ಯವಸ್ಥೆ ಆಗಲಿ ಇರೋದಿಲ್ಲ. ಇದ್ರ ಬಗ್ಗೆ ಗಮನ ಹರಿಸಬೇಕಾದ ಅಧಿಕಾರಿಗಳಾಗಲಿ ಜನಪ್ರತಿನಿಧಿಗಳಾಗಲಿ ಗಮನ ಹರಿಸಲ್ಲ. ಅವ್ರಿಗೆ ಏನಿದ್ರು ಕುರ್ಚಿ ಬೇಕು, ಅಧಿಕಾರ ಬೇಕು. ಆದರೆ ತೆರಿಗೆ ದುಡ್ಡನ್ನು ಜನರಿಗೆ ಅನುಕೂಲಕ್ಕಾಗಿ ಬಳಸಬೇಕಾದವರು ಸುಮ್ಮನೆ ಕೂತ್ಕೊಂಡಾಗ ಜನರಿಗೆ ತೆರಿಗೆ ಕಟ್ಟಬೇಕು, ಕಟ್ಟಿದ್ದು ಒಳ್ಳೇದಾಗಲ್ಲ ಅಂತ ಅಭಿಮಾನ ಬರುತ್ತೆ. ಆಯಿತಾ? ಇನ್ನೂ ಹೇಳ್ತಾ ಹೋದರೆ 10 ಲೋಪಗಳಿದೆ. ಬಸ್ ಸ್ಟ್ಯಾಂಡಿನ ಗೋಡೆ ಕುಸಿತಾ ಇದೆ, ಕಾಂಪೌಂಡ್ ಕುಸಿತಾ ಇದೆ, ಸ್ವಚ್ಛತೆ ಇಲ್ಲ. ಆಯಿತಾ? ನಾವು ನೋಡಿದ್ವಿ ಈಗ ಅಲ್ಲಿ ಕಾಂಪೌಂಡು ಕೂಡ ಮಳೆ ನೀರೆಲ್ಲ ಹೋಗಿ ಗುಂಡಿ ಬಿದ್ದಿದೆ. ಕಾಂಪೌಂಡ್ ಬುಡದಲ್ಲಿ ತುಂಬ ದೊಡ್ಡ ಗುಂಡಿಗಳಾಗಿದೆ. ಹೌದು, ಇದೆಲ್ಲ ಅಂಗವಿಕಲರು, ಕಣ್ಣಿಲ್ಲ, ಕಿವಿ ಇಲ್ಲ, ಮಾತು ಬರಲ್ಲ, ಗೊತ್ತಾಗಲ್ಲ ಅಂತ ಹೇಳೋ ರೀತಿ ಇದೆ ಇವ್ರು ಮಾಡೋ ವ್ಯವಸ್ಥೆಗಳನ್ನ. ಎಲ್ಲ ಕಡೆನೂ ಅಷ್ಟೇ. ಇವರೆಲ್ಲ ಅಧಿಕಾರಕ್ಕೆ ಬೇಕು ಅಷ್ಟೇ ಹೊರತು ಅಧಿಕಾರಿಗಳು ಅಂತ ಹೆಸರಿಗೆ ತಿಂಗಳಿಗೆ ಬರಬೇಕಾದ ಆದಾಯ ಮತ್ತು ವ್ಯವಸ್ಥೆಗಳ ಬಗ್ಗೆ ನಿರ್ಲಕ್ಷ್ಯ ಮಾಡೋದು ಇದಕ್ಕೆ ಕಾರಣ. ಸರ್, ಈಗ ಇಲ್ಲಿ ಒನ್ ವೇ ಬಗ್ಗೆನೂ ಆ ಥರ ಒಂದು ಇದಿದೆ, ಯಾವುದು ಸರ್ಕಾರಿ ಬಸ್ಗಳದ್ದು. ಹಾಗೇನೆ ಅಲ್ಲಿ ಸರ್ಕಾರಿ ಆಫೀಸನ್ನ ನೋಡಕ್ಕೆ ಹೋದ್ರೆ ಅಲ್ಲಿ ಆಫೀಸಲ್ಲಿ ಒಬ್ರು ಸಿಬ್ಬಂದಿ ಇರ್ತಾರೆ, ಅವರು ಕೂಡ ಸರಿಯಾಗಿ ಸಮಯಕ್ಕೆ ಬರಲ್ಲ, ಬೇಜವಾಬ್ದಾರಿತನನ ತೋರಿಸ್ತಾರೆ. ಮತ್ತೆ ಸರ್ಕಾರಿ ಬಸ್ಸುಗಳಿಗೆಲ್ಲ ಯಾವುದೇ ಥರದಲ್ಲಿ ಸಾರ್ವಜನಿಕರು ತಮ್ಮ ಒಂದು ಇದನ್ನ ಹಕ್ಕನ್ನು ಕೇಳುವಂತೆ ಇದೆ. ಯಾಕೆ ಅಂತ ಹೇಳಿದ್ರೆ ಅವರು ಬಸ್ಸನ್ನ ಅಡ್ಡ ಹಾಕಿ ಯಾಕೆ ನೀವು ಈ ಕಡೆಯಿಂದ ಬರ್ತಾ ಇಲ್ಲ ಆ ಕಡೆಯಿಂದ ಬರ್ತಿದ್ದೀರಿ ಅಂತ ಪ್ರಶ್ನೆ ಮಾಡಿದ್ರು ಕೂಡ ಒಂಥರ ರಫ್ ಆಗಿ ಒರಟಾಗಿ ಅವರು ಒಂಥರ ಉಡಾಫಿ ಮಾತುಗಳನ್ನು ಆಡ್ತಾರೆ ಅನ್ನೋದನ್ನ ದೂರು ಕೂಡ ಬರ್ತಾ ಇದೆ. ಇದ್ರ ಬಗ್ಗೆ ಏನು ಹೇಳ್ತೀವಿ? ಸರ್ಕಾರಿ ಬಸ್ಗಳಿಗೆ ಅವರೇ ಬಂಡವಾಳ ಹಾಕಿ ನಡೆಸೋ ಥರ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಆದರೆ ಜನರ ದುಡ್ಡಲ್ಲಿ ಅವ್ರು ನಡೆಸ್ತಿದ್ದಾರೆ ಅನ್ನೋ ಅಭಿಮಾನ ಅವ್ರಿಗೆ ಬರಬೇಕು. ನಾವು ತಿಂತಿರೋ ಸಂಸ್ಥೆ ಉದ್ಧಾರ ಆಗಬೇಕು, ಜನರಿಗೆ ಅನುಕೂಲ ಆಗಬೇಕು, ಜನರಿಂದ ಒಳ್ಳೆ ಮಾತು ತಗೊಬೇಕು ಅನ್ನೋ ಅಭಿಲಾಷೆ ಅವರಿಗಿಲ್ಲ. ಯಾವುದನ್ನೇ ಆಗಲಿ ಕೇಳಕ್ಕೆ ಹೋದ ತಕ್ಷಣ ಮಾಡ್ತೀವಿ, ನೋಡ್ತೀವಿ, ಹೋಗ್ತೀವಿ ಅಂತ ಹೇಳ್ತಾರೆ ಅಷ್ಟೇ ಹೊರತು ಯಾವುದೂ ಖುದ್ದಾಗಿ ಮಾಡೋದಿಲ್ಲ. ಇವರಿಗೆಲ್ಲ ಸರ್ಕಾರಿ ಸವಲತ್ತುಗಳು ಇದ್ರೂ ಜನಪ್ರತಿನಿಧಿಗಳಾಗಲಿ ಅಧಿಕಾರಿಗಳಾಗಲಿ ಜನರ ಬಗ್ಗೆ ಈ ನಿರ್ಲಕ್ಷ್ಯ ಯಾಕೆ ಅಂತ ನಮ್ಗೆ ಈವರೆಗೂ ಗೊತ್ತಾಗ್ತಾ ಇಲ್ಲ. ಇಲ್ಲಿ ಶೃಂಗೇರಿ ಕ್ಷೇತ್ರದಲ್ಲಿ ಇವತ್ತು ನೋಡ್ಬೋದು ನಾವು, ಚತುಷ್ಪೀಠಗಳಲ್ಲಿ ಒಂದು ಪೀಠ ಆಗಿರುವಂತಹ ಶಾರದಾಂಬೆ ದೇವಸ್ಥಾನ ಕಡೆ ಇದೆ. ಹಾಗೆಯೇ ಇಲ್ಲಿ ಭಾಳಷ್ಟು ಯಾತ್ರಾರ್ಥಿಗಳು ಕೂಡ ಇಲ್ಲಿಗೆ ಬರ್ತಾರೆ. ಹಾಗೆಯೇ ಇಲ್ಲಿ ಈ ಒಂದು ಪಟ್ಟಣಕ್ಕೆ ಈ ಕ್ಷೇತ್ರದಲ್ಲಿ ಒಂದು ಮುಖ್ಯ ಕ್ಷೇತ್ರ ಅಂತಲೇ ಕ್ಷೇತ್ರದಲ್ಲಿ ಒಂದು ಪವಿತ್ರ ಕ್ಷೇತ್ರ ಅಂತಲೂ ಕೂಡ ಕರೀತಾರೆ.
ಅಂಥ ಒಂದು ಪಟ್ಟಣದಲ್ಲಿ ಇಂಥ ಒಂದು ಕಳಪೆ ಆಡಳಿತ ವ್ಯವಸ್ಥೆ ಇದೆ ಅಂತ ಹೇಳಿದ್ರೆ ತುಂಬ ಒಂದು ವಿಷಾದನೀಯ ಒಂದು ವಿಷಯ ಆಗಿದೆ. ಹಾಗಾಗಿ ಇಲ್ಲಿ ಈ ಒಂದು ಕ್ಷೇತ್ರದಲ್ಲಿ ಬಹಳಷ್ಟು ಈಗ ನಾವು ನೋಡ್ದಂಗೆ ಇವತ್ತು ಒಳ್ಳೆ ರೀತಿಯಲ್ಲಿ ಒಳ್ಳೆ ಕೆಲಸಕ್ಕೆ ಇವತ್ತು ಸ್ಪಂದನೆ ಹಾಗೂ ಸಪೋರ್ಟ್ ಸಿಗ್ತಾ ಇಲ್ಲ. ಆದಷ್ಟು ಬೇಗ ಇದಕ್ಕೆ ಸಂಬಂಧಪಟ್ಟ ಶಾಸಕರು ಆಗಿರ್ಬೋದು, ಜನಪ್ರತಿನಿಧಿಗಳಾಗಿರ್ಬೋದು, ಅಧಿಕಾರಿಗಳಾಗಿರ್ಬೋದು, ಪಟ್ಟಣ ಪಂಚಾಯಿತಿಯಿಂದ ಹಿಡಿದು ತಹಸೀಲ್ದಾರ್ ಹಾಗೂ ಸಾರಿಗೆ ಸಚಿವರು ಏನಿದ್ದಾರೆ ಇವರು ಇದ್ರ ಬಗ್ಗೆ ಗಮನ ವಹಿಸಿ ಆದಷ್ಟು ಬೇಗ ಇದ್ರಿಗಳು ಹಾಗೂ ವ್ಯವಸ್ಥಾಪಕ ನಿರ್ದೇಶಕರು ಇದ್ರ ಬಗ್ಗೆ ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕಾಗಿದೆ. ಸಾರಿಗೆ ವ್ಯವಸ್ಥಾಪಕ ನಿರ್ದೇಶಕರು, ಸಾರಿಗೆ ಮಂತ್ರಿಗಳು, ಸ್ಥಳೀಯ ಶಾಸಕರು ಗಮನ ಹರಿಸಿ ಧರ್ಮಸ್ಥಳ, ಮಂಗಳೂರು ಕ್ಷೇತ್ರ, ಹೊರನಾಡು ಇಲ್ಲಿಗೆ ಸರ್ಕಾರಿ ಬಸ್ ವ್ಯವಸ್ಥೆ ಕಲ್ಪಿಸಿದಲ್ಲಿ ಜನರಿಗೂ ಸಂಸ್ಥೆಗೂ ಒಳ್ಳೆಯದಾಗತ್ತೆ ಅಂತ ನಮ್ಮ ಭಾವನೆ. ಓಕೆ ಸರ್, ಮಾಹಿತಿಗೆ ಧನ್ಯವಾದಗಳು. ಥ್ಯಾಂಕ್ಸ್. ಇವತ್ತು ನಮ್ಮ ಮುಂದೆ ಶೃಂಗೇರಿ ಪಟ್ಟಣ ಪಂಚಾಯಿತಿಯಾದಂತಹ ಸದಸ್ಯರು ರಫೀಕ್ ಅಹಮದ್ ಅವರು ನಮ್ಮ ಮುಂದೆ ಇದ್ದಾರೆ. ಹಾಗೆಯೇ ಅಲ್ಪಸಂಖ್ಯಾತ ಅಧ್ಯಕ್ಷರು ಕೂಡ ಹೌದು. ಇವ್ರ ಹತ್ರನೂ ಒಂದೆರಡು ಅಭಿಪ್ರಾಯಗಳು ಕೇಳೋಣ. ಈಗ ಶೃಂಗೇರಿ ಬಸ್ ಸ್ಟ್ಯಾಂಡ್ ಆವರಣ ಕೂಡ ಕೆಟ್ಟ ಪರಿಸ್ಥಿತಿಯಲ್ಲಿದೆ, ಸುಣ್ಣ ಬಣ್ಣ ಕೂಡ ಇಲ್ಲದೇನೆ. ಅದ್ರ ಬಗ್ಗೆ ಇವ್ರು ಏನು ಕ್ರಮ ಕೈಗೊಳ್ತಿದ್ದಾರೆ ಇವರು ಅಂತೇಳಿ ಇವ್ರ ಹತ್ರ ಒಂದೆರಡು ಅಭಿಪ್ರಾಯಗಳನ್ನು ಕೇಳೋಣ. ಸರ್, ಏನು ಹೇಳ್ತೀರಿ? ಎಲ್ಲರಿಗೂ ನಮಸ್ಕಾರ. ಇವತ್ತು ನೀವು ಪಟ್ಟಣ ಪಂಚಾಯಿತಿ ಆ ಒಂದು ಬಸ್ ಸ್ಟ್ಯಾಂಡ್ ಬಗ್ಗೆ ಹಾಗೂ ಅಲ್ಲಿರುವ ಅಂಗಡಿ ಮಳಿಗೆ ಬಗ್ಗೆ ನೀವು ಕೇಳ್ತಾ ಇದ್ದೀರಿ. ನೋಡಿ, ಸಾಕಷ್ಟು ಹಿಂದೆ ನಮ್ಮ ಪಟ್ಟಣ ಪಂಚಾಯಿತಿ ಬಾಡಿ ನಮ್ದಿರಲಿಲ್ಲ. ಇಲ್ಲಿ 11 ಜನನು ಕೂಡ BJP ಸದಸ್ಯರುಗಳಿದ್ದರು. ಹಾಗೆ ಜೀವರಾಜ್ ಅವರು ಕೂಡ ಇಲ್ಲಿ MLA ಆಗಿದ್ದರು. ಆ ಸಂದರ್ಭದಿಂದನೂ ಈ ಒಂಥರ ಏನು ಬಸ್ ಸ್ಟ್ಯಾಂಡು ಸೋರೋದು, ಅಲ್ಲಿ ನೀಟ್ನೆಸ್ ಇಲ್ಲ ಅನ್ನೋದು ನಮ್ಮ ಗಮನದಲ್ಲಿದೆ. ಆದರೆ ಈಗಲೂ ಕೂಡ ವಿಚಾರ ಬಂದಾಗ ನೀವು ನಮ್ಮ ಹತ್ರ ಕೇಳ್ತಾ ಇದ್ದೀರಿ. ಇದಕ್ಕೇನಂತ ಹೇಳಿದ್ರೆ, ಪಟ್ಟಣ ಪಂಚಾಯತಿಯಲ್ಲಿರುವಂಥ ಬಸ್ ಸ್ಟ್ಯಾಂಡು ಹಾಗೆ ಅಂಗಡಿ ಮಳಿಗೆಗಳ ಬಗ್ಗೆ ಈಗಾಗಲೇ ನಮ್ಮ ಶಾಸಕರು ಅದನ್ನು ಹೈಟೆಕ್ ಮಾಡಬೇಕಂತ ಹೇಳಿ ಈಗಾಗಲೇ ಆ ವಾರ್ಡ್ ಮೆಂಬರು ಆಶಾ ದಿನೇಶ್ ಅಂತ ಇದೊಂದು ವಾರದ ಹಿಂದೆ ಅಲ್ಲಿ ಹೋಗಿ ಒಂದು ಎಸ್ಟಿಮೇಟ್ ಎಲ್ಲ ಮಾಡಿ ಆ ಒಂದು ಬಿಲ್ಡಿಂಗು ತುಂಬ ನೀಟಾಗಿ ಮಾಡಬೇಕು, ಮತ್ತು ಬಸ್ ಸ್ಟ್ಯಾಂಡ್ ಚೆನ್ನಾಗಿ ಮಾಡಬೇಕು, ಮತ್ತು ಅಲ್ಲಿರುವಂಥ ಫುಡ್ ಕೌಂಟು ಕೂಡ ಅಲ್ಲಿ ಒಳಗಡೆನೆ ಮಾಡಬೇಕನ್ನೋ ಒಂದು ವಿಚಾರವನ್ನು ಇಟ್ಕೊಂಡು ಮೊನ್ನೆ ಎಸ್ಟಿಮೇಟ್ ಎಲ್ಲ ಮಾಡಿಸಿದ್ವಿ. ಶೀಘ್ರದಲ್ಲೇ ಅದಕ್ಕೆ ದುಡ್ಡು ಕೂಡ ಬಿಡುಗಡೆ ಆಗುತ್ತೆ. ಇನ್ನೊಂದು 1-2 ತಿಂಗಳಲ್ಲಿ ಅಲ್ಲಿ ಕಾಮಗಾರಿ ಕೂಡ ಶುರು ಆಗುವ ಎಲ್ಲ ಸಾಧ್ಯತೆ ಇದೆ. ಯಾಕಂತ ಹೇಳಿದ್ರೆ MLA ಅವರ ಒಂದು ಇಂಟ್ರೆಸ್ಟು ತುಂಬ ತೋರಿಸ್ತಾ ಇದ್ದಾರೆ. ನಮ್ಮ ಶಾಸಕರು ರಾಜೇಗೌಡರು ಆ ಬಸ್ ಸ್ಟ್ಯಾಂಡ್ನ ಹೈಟೆಕ್ ಮಾಡಬೇಕಂತ ಹೇಳಿದರೆ ಸದ್ಯದಲ್ಲಿ ಆ ಕೆಲಸ ಆಗ್ತದೆ. ಸರ್, ಇನ್ನೊಂದು ಗಂಭೀರ ಸಮಸ್ಯೆ ಅಂದರೆ
ಈ ಕರ್ನಾಟಕ ರಾಜ್ಯ ಸಾರಿಗೆ ಅವರು ಬಂದ ದಾರಿಯಲ್ಲೇ ಬಸ್ ಸ್ಟ್ಯಾಂಡ್ನಿಂದ ಹಿಂತಿರುಗಿ ವಾಪಸ್ ಹೋಗ್ತಾರೆ. ಅದು ಮುಖ್ಯವಾಗಿ ಸಂಜೆ 6 ಗಂಟೆ ನಂತರ. ಹಾಗಾಗಿ ಬಸ್ಸುಗಳು ಆ ಕಡೆಯಿಂದನೇ ಓಡಾಡೋದ್ರಿಂದ ಇಲ್ಲಿ ಯಾತ್ರಿಗಳಿಗೆ ಹಾಗೂ ಇಲ್ಲಿನ ಸ್ಥಳೀಯರಿಗೆ ತುಂಬಾ ತೊಂದರೆ ಆಗ್ತಾ ಇದೆ ಅಂತ ಹೇಳ್ತೀವಿ. ಇದ್ರ ಬಗ್ಗೆ ಏನಾದ್ರು ಕ್ರಮ ಕೈಗೊಳ್ತಿದ್ದಾರೆ? ಈಗ ಫಸ್ಟ್ ಆಫ್ ಆಲ್ ನೀವು ಅರ್ಥ ಮಾಡ್ಕೊಳ್ಳಿ, ಈಗ ಪಟ್ಟಣ ಪಂಚಾಯತಿಗೆ ಒಂದು ಪಟ್ಟಣ ಪಂಚಾಯತಿ ಅಂತ ಇರ್ತದೆ, ಒಂದು ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿಗಳು ಇರ್ತಾರೆ, ಮತ್ತೆ ಅಲ್ಲೊಬ್ರು ಅಧ್ಯಕ್ಷ ಇರ್ತಾರೆ. ಹಾಗೆ ನಾವು ಒಳಗೊಂಡು ನಾವು ಎಲ್ಲ ಸದಸ್ಯರುಗಳು ಇರ್ತೀವಿ. ಇವತ್ತವರೆಗೆ ನಮಗೆ ಪಟ್ಟಣ ಪಂಚಾಯತಿ ಇದುವರೆಗೆ ಒಂದೇ ಒಂದು ಮಾಹಿತಿ ಇಲ್ಲ, ಒಂದೇ ಒಂದು ಅರ್ಜಿ ಕೂಡ ಇಲ್ಲ. KSRTC ಬಸ್ಸು ನಮಗೆ ಟೌನ್ ಒಳಗಡೆ ಬರ್ತಾ ಇಲ್ಲ, ಹೊರಗಡೆಯಿಂದ ಹೋಗ್ತಿರೋ ಮಾಹಿತಿ ಇಲ್ಲ. ಖಂಡಿತವಾಗಲೂ ಈ ಮಾಹಿತಿ ಯಾರಾದರೂ ಅರ್ಜಿ ಅಥವಾ ಈಗ ನಿಮ್ಮ ಮೂಲಕ ನಮ್ಗೆ ಗೊತ್ತಾಗಿದೆ ಇಲ್ಲಿ ಬಸ್ಗಳು 6 ಗಂಟೆ ಮೇಲೆ ಸಂಚರಿಸ್ತಿಲ್ಲ, ಪಬ್ಲಿಕ್ಕಿಗೆ ತೊಂದರೆ ಆಗ್ತಿಲ್ಲ. ನಾವಿರದೆ ಪಬ್ಲಿಕ್ ಸರ್ವಿಸ್ ಮಾಡೋಕ್ಕೆ, ಪಬ್ಲಿಕ್ ಕೆಲಸ ಮಾಡೋಕ್ಕೆ ನಾವು ಈಗ ಮೌಖಿಕವಾಗಿ ಇವತ್ತೇ KSRTC ಆಫೀಸಿಗೆ ಹೋಗಿ ನಾವು ಇದು ವಿಚಾರದಲ್ಲಿ ಮಾತಾಡ್ತೀವಿ. ಅವ್ರು ನಮ್ಮ ಮಾತು ಕೇಳಲಿಲ್ಲ ಅಂದಾಗ ನಾವು ಇದನ್ನು ಶಾಸಕರ ಗಮನ ತಗೊಂಡೋಗಿ ಖಂಡಿತವಾಗಲೂ ನಾಳೆಯಿಂದನೇ ಇಲ್ಲಿ 6 ಗಂಟೆ ಮೇಲೆ ಬಸ್ ಬರುವಂಥ ಚಾಲನೆ ಕೊಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ ಸರ್. ಇಲ್ಲಿ ಬಸ್ಸು ಬರುವಂಥದ್ದು ಒಂದೇ ಸಮಸ್ಯೆ ಅಲ್ಲ, ಅಲ್ಲಿ ಏನು ನಿಮ್ಮ KSRTC ಕಚೇರಿ ಏನು ಆಫೀಸ್ ಅಂತೇಳಿ ಏನಿದೆ ಅಲ್ಲೊಂದು ಸರಿಯಾದ ಒಂದು ಬೋರ್ಡ್ ಕೂಡ ಇಲ್ಲ ಅಂಥೇಳಿ ಸ್ಥಳೀಯರು ದೂರ್ತಾ ಇದ್ದಾರೆ. ಸರಿಯಾದ ಬೋರ್ಡ್ ಇಲ್ಲ, ಹಾಗೆಯೇ ಒಂದು ಸಲಹಾ ಫಲಕನೂ ಇಲ್ಲ, ಸೂಚನಾ ಫಲಕನೂ ಇಲ್ಲ ಬಸ್ ಎಷ್ಟು ಗಂಟೆಗೆ ಬರ್ತದೆ ಅಂತ. ಅದು ಕೇಳೋಣ ಅಂತ ಹೇಳಿದ್ರೆ ಅಲ್ಲಿ ಸರಿಯಾಗಿ ಅಲ್ಲಿ ಇರುವಂತಹ ಒಂದು TC ಇದ್ದಾರೆ, ಅವರು ಕೂಡ ಸಮಯಕ್ಕೆ ಸರಿಯಾಗಿ ಆಫೀಸಿಗೆ ಬರಲ್ಲ ಅನ್ನೋ ದೂರುಗಳು ಇದೆ. ಎಷ್ಟೊತ್ತಿಗೆ ಆಯಿತು ಅಷ್ಟೊತ್ತಿಗೆ ಬರ್ತಾರೆ, ಅವರಿಗೂ ಕೂಡ ಸರಿಯಾಗಿ ಮಾಹಿತಿ ಇರಲ್ಲ, ಅವ್ರಿಗೇನು ಗೊತ್ತಿಲ್ಲ. ನಾವು ಯಾರ ಹತ್ರ ಕೇಳಬೇಕು, ನಾವು ಪರದಾಡ್ತಾ ಇದ್ದೀವಿ, ನಮಗೆ ತೊಂದರೆ ಆಗ್ತಾ ಇದೆ ಅಂತೇಳಿ ಜನಗಳು ದೂರ್ತಾ ಇದ್ದಾರೆ. ಅದ್ರ ಬಗ್ಗೆ ಏನು ಹೇಳ್ತೀವಿ? ಪ್ರಥಮವಾಗಿ ನೀವು ವಾರ್ತಾ ಭಾರತಿ TV ಅವರಿಗೆ ನಾನು ಧನ್ಯವಾದ ಹೇಳ್ತೀನಿ. ಯಾಕಂತ ಹೇಳಿದ್ರೆ ವಾರ್ತಾ ಸಾರಥಿ ಕರ್ನಾಟಕ ಸಿಟಿಸನ್ TV ಚಾನಲ್ಗೆ ನಾನು ಧನ್ಯವಾದ ಹೇಳ್ತೀನಿ. ಯಾಕಂತ ಹೇಳಿದ್ರೆ ಇದಂಥ ಒಂದು ಗಂಭೀರ ವಿಚಾರಗಳು ನಾವು ಈ ಊರಲ್ಲಿದ್ದರೂ ಕೂಡ ನಮಗೆ ಗೊತ್ತಾಗದೆ ಪಬ್ಲಿಕ್ಕು ನಿಮ್ಮ ಹತ್ರ ಬಂದು ಹೇಳ್ತಾ ಇದ್ದಾರೆ, ನಿಮ್ಮ ಒಂದು ಮಾಧ್ಯಮ ಇವತ್ತು ಒಳ್ಳೆ ಒಂದು ಕೆಲಸ ಮಾಡ್ತಾ ಇದೆ ಅಂತ ತಿಳ್ಕೊಳ್ತೀನಿ. ಹಾಗೆ ನೀವೇನಿಗೆ ಹೇಳಿದ್ರಿ ಅಲ್ಲಿ ಬಸ್ಗಳು ಬರ್ತಾ ಇಲ್ಲ ಮತ್ತು ಇನ್ನು ಸುಮಾರು ಸಮಸ್ಯೆಗಳು ಹೇಳಿರಲ್ಲ, ಇದು ನಮಗೆ ಇದು ವಿಚಾರ ನಮಗೆ ಇದುವರೆಗೆ ಯಾರು ಕೂಡ ಮಾಹಿತಿ ಕೊಡಲಿಲ್ಲ. ನಿಮ್ಮ ಮಾಧ್ಯಮ ಮುಖಾಂತರ ನಮಗೆ ವಿಚಾರ ಗೊತ್ತಾಗಿದೆ. ಹಾಗೆ ನೀವು ನನ್ನ ಹತ್ರ ಕೇಳ್ತಾ ಇದ್ದೀರಿ, ಇದ್ರ ಬಗ್ಗೆ ಖಂಡಿತವಾಗಲೂ ಇದೊಂದು 2 ದಿನದಲ್ಲಿ ಈ ಪ್ರಾಬ್ಲಮ್ನ ಸಾಲ್ವ್ ಮಾಡಿ ಕೊಡ್ತೀನಿ ಅಂತೇಳಿ ನಿಮಗೆ ಭರವಸೆ ಕೊಡ್ತೀನಿ. ಓಕೆ ಸರ್, ಧನ್ಯವಾದಗಳು. ಸಂಜೆ 6 ಗಂಟೆ ಮೇಲಿಂದ ರಾತ್ರಿ ಹೊತ್ತು ಸಮಸ್ಯೆಗಳು ತುಂಬ ಇರುತ್ತೆ. ಮತ್ತು ಅಲ್ಲಿ ಆ ಬಸ್ ಸ್ಟ್ಯಾಂಡಲ್ಲಿ ಬೆಳಕಿನ ವ್ಯವಸ್ಥೆಗಳಿಲ್ಲ, ಬರೀ ಕಂಬಗಳು ಮಾತ್ರ ಇದೆ, ಬಲ್ಬ್ಗಳು ಇಲ್ಲ, ಅಲ್ಲಿ ಬರೀ ಕಂಬ ಮಾತ್ರ ಹೆಸರಿಗಿದೆ ಅಂತೇಳಿ ಹೇಳ್ತಾ ಇದ್ದಾರೆ. ಇಲ್ಲಿ ಒಂದು ಸಮಸ್ಯೆ ಅರ್ಥ ಮಾಡ್ಕೊಳ್ಳಿ ಸರ್, ಇದು ಪಬ್ಲಿಕ್ಕಿಗೆ ವಿಚಾರ ಒಂದಷ್ಟು ಗೊತ್ತಾಗಲ್ಲ. ಇವತ್ತು ಲೈಟು ಏನಂತ ಹೇಳಿದ್ರೆ ನಾವು ಕೂಡ ನಮ್ಮ ಆಸೆ ನೋಡಿ ಫುಲ್ಲು ಬೆಳಕು ಮಾಡ್ಬೇಕನ್ನೋದು. ಇದು ಏನಾಗಿದೆ, ಸೆಂಟ್ರಲ್ ಗೌರ್ಮೆಂಟಿಂದ ಒಂದು ಲೈಟು, ಈ ಲಿಮಿಟೇಷನ್ ಲೈಟನ್ನು ಬಿಡಬೇಕು, ಇಷ್ಟೇ ಬೆಳಕು ಬಿಡಬೇಕಂತ ಹೇಳಿ ಅದಕ್ಕೆ ಟೆಂಡರು ಸೆಂಟ್ರಲ್ ಗೌರ್ಮೆಂಟಿಂದ ಒಂದು ಟೆಂಡರ್ ಮಾಡ್ತಾರೆ. ಆ ಟೆಂಡರ್ ಮಾಡಿದಂಥ ವ್ಯಕ್ತಿ ನಮ್ಮ ಕೈಗೆ ಸಿಗಲ್ಲ. ಇಲ್ಲಿವರೆಗೆ ಒಂದು ಸಬ್ ಕಾಂಟ್ರಾಕ್ಟ್ ಕೊಟ್ಟಿರ್ತಾರೆ, ಅದು ಪಟ್ಟಣ ಪಂಚಾಯತಿ ಮುಖ್ಯಾಧಿಕಾರಿಗಳಿಗೆ ನೀವು ಪ್ರಶ್ನೆ ಕೇಳಿದ್ರೆ ತುಂಬ ಒಳ್ಳೆಯದಿರುತ್ತೆ. ಇಲ್ಲಿಗೆ CC ಕ್ಯಾಮ್ರಾ ಬೇಕು ಅನ್ನೋದು ಒಂದು ಅಲ್ಲಿ ತುಂಬ ಬೇಡಿಕೆ ಡಿಮಾಂಡ್ ಇದೆ ಸ್ಥಳೀಯರದು. ಅದ್ರ ಬಗ್ಗೆ ಏನು ಹೇಳ್ತೀವಿ? ಖಂಡಿತವಾಗ್ಲೂ CC ಕ್ಯಾಮ್ರಾದ ಬಗ್ಗೆ ಪಬ್ಲಿಕ್ ಆಗಿ ನಾನೊಬ್ಬ ಸದಸ್ಯನಾಗಿ ನಾನು ಕೂಡ ಇದ್ರ ಬಗ್ಗೆ ವಿಚಾರದಲ್ಲಿ ಮಾತಾಡ್ತಿದ್ವಿ. ಈಗಲೇ ನಮ್ಮ ವೆಲ್ಕಮ್ ಗೇಟಲ್ಲಿ 2 CC ಕ್ಯಾಮ್ರಾಗಳು ಇದೆ. ನಾನು ತುಂಬ ಇಂಟ್ರೆಸ್ಟ್ ಕೊಟ್ಟು ನಾವು ಅಲ್ಲಿ CC ಕ್ಯಾಮ್ರಾ ಸರಿ ಇರಬೇಕಂತ ಹೇಳ್ತೀವಿ. ಟೋಟಲ್ ಆಗಿ ಟೌನು ಮೇನ್ ರೋಡಲ್ಲಿ ಇರಬೇಕು. ಹಾಗೆ ಮಠದ ಹತ್ರ CC ಕ್ಯಾಮ್ರಾ ಆಲ್ರೆಡಿ ಇದೆ, ಗಾಂಧಿ ಮೈದಾನದಲ್ಲೂ ಕೂಡ CC ಕ್ಯಾಮ್ರಾ ಇದೆ. ಎಲ್ಲಿ CC ಕ್ಯಾಮ್ರಾ ಹಾಕ್ಬೇಕಂತ ಪಬ್ಲಿಕ್ ಬಂದು ನಮ್ಗೊಂದೇನಾದ್ರು ಅಪ್ಲಿಕೇಶನ್ ಕೊಟ್ಟರೆ ಅದನ್ನು ಕೂಡ ನಾವು ಜನಗಳ ಕೆಲಸ ಮಾಡೋಕ್ಕೆ ಇರೋದು. ಹಾಗಾಗಿ ಜನಗಳೊಂದು ಅಪ್ಲಿಕೇಶನ್ ದಯವಿಟ್ಟು ಶೃಂಗೇರಿ ಜನತೆಗೆ ಈ ಮೂಲಕ ನಾನು ಹೇಳೋದೇನಂತ ಹೇಳಿದ್ರೆ, ಶೃಂಗೇರಿಯಲ್ಲಿ ಕೆಲವೊಂದಿಷ್ಟು ಸಮಸ್ಯೆಗಳು ತಾಂಡವಾಡ್ತಿದೆ. ದಯವಿಟ್ಟು ನಾವು ಸದಸ್ಯರುಗಳೇ ಎಲ್ಲದನ್ನು ಹೇಳೋಕ್ಕಾಗಲ್ಲ. ಪಬ್ಲಿಕ್ ಒಂದೊಂದು ಅರ್ಜಿಗಳನ್ನ ಕೊಟ್ಟರೆ ಆ ಅರ್ಜಿಗಳನ್ನ ಇಟ್ಕೊಂಡು ನಾವು ಮುಖ್ಯಾಧಿಕಾರಿಗಳಿಗೋ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೋ ಶಾಸಕರುಗಳಿಗೆ ಗಮನಕ್ಕೆ ತಂದು ಆ ಕೆಲಸ ಮಾಡೋಕ್ಕೆ ನಾವು ಬದ್ಧರಾಗಿದ್ದೀವಿ. ದಯವಿಟ್ಟು ಇಂಥ ಯಾವುದೇ ಸಮಸ್ಯೆ ಇದ್ದರೂ ನಮ್ಗೆ ಅರ್ಜಿಯನ್ನು ದಯವಿಟ್ಟು ಕೊಡಬೇಕು ಸರ್. ಓಕೆ, ಧನ್ಯವಾದಗಳು.